ಹ್ಮ್ ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಐ ಹೋಪ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ. ನೋಡಿ, ಇವತ್ತು ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನ ನಡೆಸುತ್ತವೆ ಈ ಒಂದು ಪಾಠದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನ ನಾವು ತಿಳ್ಕೊಳ್ಳೋಣ. ಆಯ್ತಾ? ಹಾಗಾದ್ರೆ ಈ ಒಂದು ಪಾಠದಲ್ಲಿ ನೀವು ಆಲ್ರೆಡಿ ಕೆಲವೊಂದು ಪ್ರಶ್ನೋತ್ತರಗಳನ್ನ ನೀವು ಆಲ್ರೆಡಿ ಸಾಲ್ವ್ ಮಾಡಿದ್ದೀರಾ ಅಲ್ವಾ? ಆದ್ರೂ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರವನ್ನ ಬರೆಯಿರಿ ಮತ್ತು ಪರಾಗನಳಿಕೆಯನ್ನ ಗುರುತಿಸಿರಿ ಅಂತ ಇದೆ. ಇಲ್ಲಿ ನೋಡಿ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಒಂದು ಚಿತ್ರವನ್ನ ಬಿಡಿಸ್ಬೇಕು ಅಲ್ವಾ? ಇದನ್ನ ನೀವು ನಿಮ್ಮ NCERT ಬುಕ್ ಅಲ್ಲಿ ಯಾವ ರೀತಿ ಇದೆ ಅಲ್ವಾ, ಆ ರೀತಿಯಾಗಿ ಬಿಡಿಸ್ಬೇಕು. ನಾನು ಅದೇ ತರದ ಒಂದು ಚಿತ್ರವನ್ನ ತೋರಿಸ್ತೇನೆ. ಈಗ ನೋಡಿ ಅಲ್ವಾ, ಈ ರೀತಿಯಾದಂತಹ ಒಂದು ಚಿತ್ರ ಇದೆ. ಆ ಒಂದು ಚಿತ್ರವನ್ನ ನೀವು ಬಿಡಿಸ್ಬೇಕಾಗತ್ತೆ. ಇಲ್ಲಿ ಶಲಾಕಾಗ್ರ, ಇದನ್ನ ಶಲಾಕಾಗ್ರ ಅಂತ ಕರಿತೇವೆ ಅಲ್ವಾ? ಇಲ್ಲಿ ಪರಾಗದ ಮೊಳೆಯುವಿಕೆ ಅಂತ ಇದೆ. ಈ ಮೊಳೆಯುವಿಕೆಯನ್ನ ಚಿತ್ರವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಹಾಗೆ ಶಲಾಕನಳಿಕೆ ಅಂದ್ರೆ ಪೋಲನ್ ಟ್ಯೂಬ್ ಅಂತ ಇದೆ ಅಲ್ವಾ, ಅದನ್ನ ನೀವು ಗುರ್ತಿಸ್ಬೇಕು. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಇದೆ. ಎಲ್ಲ ಪಾರ್ಟ್ಸ್ ಗಳನ್ನ ನೀವು ಗುರ್ತಿಸ್ಬೇಕು. ಗೊತ್ತಾಯ್ತಾ? ಈ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್. ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣವೊಂದು ಮಗುವಾಗಿ ಬೆಳೆಯಲು ಜರಾಯುವು ಮಹತ್ವದ ಪಾತ್ರವನ್ನ ನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನ ಸಮರ್ಥಿಸಿ. ಇದು 4 ಅಂಕದ ಪ್ರಶ್ನೆ. ನೋಡಿ, ಇಲ್ಲಿ ಇದನ್ನ 2 ಅಂಕಕ್ಕೆ ಕೇಳಿದ್ದಾರೆ, ಇದನ್ನ 2 ಮಾರ್ಕ್ ಕ್ವಶನ್ ಆಗಿ ಕೇಳಿದ್ದಾರೆ. ಇಲ್ಲಿ 2ನೇ ಪ್ರಶ್ನೆನ ಓದಿ. DNA ಸ್ವಪ್ರತೀಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿ ಮಾರ್ಗ ಎಂದು ಹೇಗೆ ನಿರ್ಣಯಿಸಬಹುದು? ನೋಡಿ, ಈ 2 ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ಭ್ರೂಣವೊಂದು ಏನಾಗತ್ತೆ, ಮಗುವಾಗಿ ಬೆಳೆಯಲು ಜರಾಯು ಯಾವ ರೀತಿಯಾದಂತಹ ಒಂದು ಪಾತ್ರವನ್ನ ನಿರ್ವಹಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ನೋಡಿ, ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನ ಪಡೆಯುತ್ತದೆ. ಅಂದ್ರೆ ತಾಯಿಯ ರಕ್ತದಲ್ಲಿರುವಂತಹ ಕೆಲವೊಂದು ಪೋಷಕಾಂಶಗಳನ್ನ ಏನ್ ಮಾಡುತ್ತೆ, ಜರಾಯು ಭ್ರೂಣಕ್ಕೆ ತಲುಪಿಸುತ್ತೆ. ಇದು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಕಿಕೊಂಡಿದೆ. ಹಾಗೆ ಭ್ರೂಣದ ಅಂಗಾಂಶದ ಭಾಗದಲ್ಲಿ ವಿಲ್ಲೈಗಳನ್ನ ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೈಗಳನ್ನ ಸುತ್ತುವರೆದಂತೆ ರಕ್ತಾವಕಾಶಗಳಿದೆ. ಹಾಗೆ ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನ ಒದಗಿಸುತ್ತದೆ. ಗ್ಲುಕೋಸ್ ಮತ್ತು ಆಕ್ಸಿಜನ್ ಅನ್ನ ಆ ಒಂದು ಭ್ರೂಣಕ್ಕೆ ತಲುಪಿಸುವಂತ ಕೂಡ ಅದು ಸಹಾಯ ಮಾಡತ್ತೆ. ಹಾಗೆ ಬೆಳೆಯುತ್ತಿರುವಂತಹ ಭ್ರೂಣವು ತ್ಯಾಜ್ಯ ಪದಾರ್ಥಗಳನ್ನ ಉತ್ಪತ್ತಿ ಮಾಡುತ್ತದೆ. ಅವುಗಳನ್ನ ತಾಯಿಯ ರಕ್ತದ ಮೂಲಕ, ಪ್ಲಸೆಂಟಾ ಅಂದ್ರೆ ಜರಾಯುವಿನ ಮೂಲಕ ಅದು ಹೊರಕ್ಕೆ ಹಾಕಲಾಗತ್ತೆ. ಈ ರೀತಿಯಾಗಿ ಈ ಜರಾಯುವು ಭ್ರೂಣದ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ ಅಂತ ಹೇಳ್ಬಹುದು. ಇಲ್ಲಿ ಜರಾಯುವಿನ ಬಗ್ಗೆ, ಪ್ಲಸೆಂಟಾ ಅಂತ ನಾವೇನ್ ಹೇಳ್ತೇವೆ ಅಲ್ವಾ, ಇದ್ರ ಬಗ್ಗೆ ತುಂಬಾ ಸಲ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನಾವು ಮುಂದೂ ಕೂಡ ಅದನ್ನ ನೋಡೋಣ. ಬಟ್ ಕ್ವಶನ್ ಅನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಜರಾಯುವಿನ ಪಾತ್ರ ಅಲ್ವಾ, ಜರಾಯು ಯಾವ ರೀತಿಯಾಗಿರುತ್ತೆ, ಅದರ ಕಾರ್ಯ ಏನು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಗೆ ತಂದೆಯು ಹೇಗೆ ಕಾರಣನಾಗುತ್ತಾನೆ ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು. ನೋಡಿ, ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಗೆ ತಂದೆಯು ಹೇಗೆ ಕಾರಣನಾಗುತ್ತಾನೆ? ಇಲ್ಲಿ ವೀರ್ಯಾಣುವಿನಲ್ಲಿ X ಕ್ರೋಮೋಸೋಮ್ಗಳಿದ್ದು, ಅಂಡಾಣುವಿನಲ್ಲಿ
ಎಕ್ಸ್ ಅಥವಾ ವಾಯ್ ವೀರ್ಯಾಣುವಿನಲ್ಲಿ XY ಕ್ರೋಮೋಸೋಮ್ಗಳಿದ್ದು ಎಕ್ಸ್ ಅಥವಾ ವಾಯ್ ಅಲ್ವಾ. ಎಕ್ಸ್ ಕ್ರೋಮೋಸೋಮ್ ಇರಬಹುದು ಅಥವಾ ವಾಯ್ ಕ್ರೋಮೋಸೋಮ್ ಇರಬಹುದು. ಅಂಡಾಣುವಿನಲ್ಲಿ ಏನಿರುತ್ತೆ, ಯಾವಾಗಲೂ ಎಕ್ಸ್ ಕ್ರೋಮೋಸೋಮ್ಗಳಿರುತ್ತೆ. ಈ ವೀರ್ಯಾಣು ಎಕ್ಸ್ ಕ್ರೋಮೋಸೋಮ್ ಹೊಂದಿರುವಂತಹ ವೀರ್ಯಾಣು ಎಕ್ಸ್ ಕ್ರೋಮೋಸೋಮ್ ಹೊಂದಿರುವಂತಹ ಒಂದು ಅಂಡಾಣುವಿನೊಂದಿಗೆ ಅದು ಫಲಿತಗೊಂಡಾಗ ಏನಾಗತ್ತೆ, ಎಕ್ಸ್ ಅಂದರೆ ಅದು ಹೆಣ್ಣಾಗಿ ಬೆಳವಣಿಗೆ ಆಗತ್ತೆ. ಆದ್ರೆ ವೀರ್ಯಾಣುವಿನಲ್ಲಿ ವಾಯ್ ಕ್ರೋಮೋಸೋಮ್ ಇದ್ರೆ ಯಾವಾಗ್ಲೂ ಅಂಡಾಣುವಿನಲ್ಲಿ ಏನಿರುತ್ತೆ, ಎಕ್ಸ್ ಕ್ರೋಮೋಸೋಮ್ಗಳಿರುತ್ತೆ. XY ಏನಾಗತ್ತೆ, ಅದು ಗಂಡಾಗಿ ಬೆಳವಣಿಗೆ ಆಗತ್ತೆ. ಅಂದ್ರೆ ತಂದೆಯಲ್ಲಿರುವಂತಹ ವೀರ್ಯಾಣುವಿನಲ್ಲಿ ಎಕ್ಸ್ ಅಥವಾ ವಾಯ್ ಕ್ರೋಮೋಸೋಮ್ಗಳಿರುತ್ತವೆ. ಆದರೆ ಅಂಡಾಣುವಿನಲ್ಲಿ ಕೇವಲ ಎಕ್ಸ್ ಕ್ರೋಮೋಸೋಮ್ಗಳಿರೋದ್ರಿಂದ ತಂದೆಯು ಮಗುವಿನ ಲಿಂಗ ನಿರ್ಧರಣೆಗೆ ಕಾರಣನಾಗುತ್ತಾನೆ ಅಂತ ನಾವು ಹೇಳ್ಬೋದು. ಇದನ್ನ ನೀವು ವಿವರವಾಗಿ ಉತ್ತರವನ್ನ ಬರಿಬೇಕಾಗತ್ತೆ. ಈ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಪ್ಲನೇರಿಯಾ ಮತ್ತು ರೈಜೋಪಸ್ ಜೀವಿಗಳಲ್ಲಿ ಜರುಗುವ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧವನ್ನ ತಿಳಿಸಿ ಅಂತ ಇದೆ. ಹಾಗೆ ಮಾನವರ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರವೇನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದರೆ ನೋಡಿ, ಇದು 4 ಅಂಕದ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಅಲ್ವಾ? ಕೇವಲ ಒಂದೇ ಒಂದು ಜೀವಿಯಿಂದ ಅಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಉತ್ಪತ್ತಿಯನ್ನ ಮಾಡದೆ ಕೇವಲ ಒಂದೇ ಜೀವಿಯು ಹಲವಾರು ಒಂದು ತನ್ನಂತೆ ಹೋಲುವಂತಹ ಇತರ ಜೀವಿಗಳನ್ನ ಉತ್ಪತ್ತಿ ಮಾಡೋದಕ್ಕೆ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ ಅಲ್ವಾ. ಅಲ್ಲೇನಾಗಿರೋದಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನ ಆಗೋದಿಲ್ಲ. ಆದ್ರಿಂದ ಅದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯುತ್ತಾರೆ. ಹಾಗೆ ಪ್ಲನೇರಿಯಾ ಮತ್ತು ರೈಜೋಪಸ್ ನಲ್ಲಿ ಜರುಗುವ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧವನ್ನ ತಿಳಿಸಿ ಅಂತ ಇದೆ. ಪ್ಲನೇರಿಯಾದಲ್ಲಿ ನಾವು ಪುನರುತ್ಪಾದನೆ ಅಲ್ವಾ, ಪುನರುತ್ಪಾದನೆ ಮೂಲಕ ಏನ್ ಮಾಡಬಹುದು, ಪ್ಲನೇರಿಯಾ ಅದು ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡೆಸುತ್ತೆ. ರೈಜೋಪಸ್ ಅನ್ನುವಂಥದ್ದು ಬೀಜಕಗಳನ್ನ ಉತ್ಪಾದನೆ ಮಾಡೋದ್ರ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ, ಬೀಜಕಗಳ ಮೂಲಕ. ಹಾಗೆ ಪ್ಲನೇರಿಯಾ ಪುನರುತ್ಪಾದನೆಯ ಮೂಲಕ ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ. ನೋಡಿ, ಈ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮಾನವರ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರವೇನು? ಇಲ್ಲಿ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯ ಕೋಶಿಕೆಗಳಿದ್ದು ಅವು ತಮ್ಮ ಸ್ರವಿಕೆಗಳನ್ನ ವೀರ್ಯನಾಳಕ್ಕೆ ಸೇವಿಸುತ್ತವೆ. ಈಗ ವೀರ್ಯಾಣು ಒಂದು ದ್ರವದಲ್ಲಿದ್ದು ಅದು ಅವುಗಳ ಸಾಗಾಣಿಕೆಯನ್ನ ಸುಲಭಗೊಳಿಸುತ್ತದೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಕೂಡ ಒದಗಿಸುತ್ತೆ. ಈ ಪ್ರೋಸ್ಟೇಟ್ ಗ್ರಂಥಿ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂದ್ರೆ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಹಾಗೆ ಅದು ಪೋಷಣೆಯನ್ನು ಕೂಡ ಒದಗಿಸುತ್ತೆ. ವೃಷಣಗಳು ಅಲ್ವಾ, ಈ ವೃಷಣಗಳ
ಪಾತ್ರವೇನು ಅಂತ ಇದೆ ಅಲ್ವಾ. ವೃಷಣಗಳೇನ್ ಮಾಡುತ್ತೆ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನ ಸ್ರವಿಸುತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನು ಸ್ರವಿಕೆಗೆ ವೃಷಣಗಳು ಕೂಡ ಕಾರಣವಾಗಿದೆ. ಹಾಗೆ ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡುವಂತದ್ದು ವೃಷಣಗಳು ಅಲ್ವಾ. ವೃಷಣಗಳಲ್ಲಿ ಏನಾಗತ್ತೆ, ಅಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ. ಹಾಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಆ ಒಂದು ವೀರ್ಯಾಣುಗಳ ಉತ್ಪಾದನೆಯನ್ನ ನಿಯಂತ್ರಣ ಮಾಡುತ್ತೆ. ಈ ರೀತಿಯಾಗಿ ಪ್ರೋಸ್ಟೇಟ್ ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳು ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ನೋಡಿ, ಇಲ್ಲಿ ಪ್ರೋಸ್ಟೇಟ್ ಗ್ರಂಥಿಗೆ ಕಾರ್ಯವನ್ನ ಬರೆದಿದ್ದಾರೆ. ಅಲ್ಲಿ ಅದು ಸಾಗಾಣಿಕೆಯನ್ನ ಸುಲಭಗೊಳಿಸುತ್ತೆ ಮತ್ತೆ ಅವುಗಳಿಗೆ ಪೋಷಣೆಯನ್ನು ಕೂಡ, ವೀರ್ಯ ಕೋಶಗಳಿಗೆ ಪೋಷಣೆಯನ್ನು ಕೂಡ ಒದಗಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನ ಸ್ಪಷ್ಟಪಡಿಸಿ. ನೋಡಿ, ಒಂದು ಹೂವಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯಾದಂತ ಅಂಡಾಶಯ ಹಾಗೆ ಶಲಾಕಾಗ್ರ ಕಂಡು ಬರೋದಿಲ್ಲ. ನೋಡಿ, ಈ ಒಂದು ಹೂವಿನಲ್ಲಿ ಏನಾಗ್ತಾ ಇದೆ, ಕೇವಲ ಕೇಸರಗಳು ಅಲ್ವಾ, ಕೇಸರಗಳು ಕಂಡು ಬರ್ತಾ ಇದೆ. ಈ ರೀತಿಯಾಗಿರುತ್ತೆ ಅಲ್ವಾ, ಈ ರೀತಿಯಾಗಿರುತ್ತೆ. ಇಲ್ಲಿ ಈ ಕೇಸರಗಳು ಗಂಡು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ ಅಲ್ವಾ. ಆದ್ರೆ ಇಲ್ಲಿ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತ ಯಾವುದೇ ಒಂದು ರಚನೆ ಕಂಡು ಬರ್ತಾ ಇಲ್ಲ. ಆದ್ರಿಂದ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನು? ಸ್ವಕೀಯ ಪರಾಗಸ್ಪರ್ಶದಲ್ಲಿ ಏನಾಗಿರುತ್ತೆ ಅಂದ್ರೆ, ಈ ಒಂದು ಕೇಸರ ಏನಾಗತ್ತೆ, ಅದು ಕೇಸರದಲ್ಲಿರುವಂತಹ ಗಂಡು ಲಿಂಗಾಣುಗಳು ಏನಾಗತ್ತೆ, ಅವು ಹೆಣ್ಣು ಲಿಂಗಾಣುವನ್ನ ತಲುಪುತ್ತೆ ಅಲ್ವಾ. ಅದೇನಾಗತ್ತೆ, ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವಿಲ್ಲ, ಇಲ್ಲಿ ಪರಕೀಯ ಪರಾಗಸ್ಪರ್ಶ ಉಂಟಾಗುತ್ತದೆ ಅಲ್ವಾ. ಪರಕೀಯ ಪರಾಗಸ್ಪರ್ಶ. ಯಾಕೆ ಪರಕೀಯ ಪರಾಗಸ್ಪರ್ಶ ಉಂಟಾಗತ್ತೆ ಅನ್ನೋದನ್ನ ನೀವು ವಿವರಿಸಬೇಕು. ಪ್ರಶ್ನೆಯನ್ನು ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಹೈಡ್ರಾ ಮತ್ತು ಪ್ಲನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗೆ ಪರಸ್ಪರ ಭಿನ್ನವಾಗಿದೆ, ವಿವರಿಸಿ ಅಂತ ಇದೆ. ನೋಡಿ, ಹೈಡ್ರಾದಲ್ಲಿ ಏನಾಗತ್ತೆ, ಮೊಗ್ಗುವಿಕೆಯ ಮೂಲಕ ಅಲ್ವಾ, ಮೊಗ್ಗುವಿಕೆಯ ಮೂಲಕ ಹೈಡ್ರಾದ ಒಂದು ಭಾಗದಲ್ಲಿ ಏನಾಗತ್ತೆ, ಜಸ್ಟ್ ಇದನ್ನ ನೋಡ್ಕೊಳ್ಳಿ, ಇದನ್ನ ಹೈಡ್ರಾ ಅಂತ ಅನ್ಕೊಳ್ಳಿ. ಇಲ್ಲಿ ಹೈಡ್ರಾದಲ್ಲಿ ಏನಾಗತ್ತೆ, ಒಂದು ಭಾಗ ಈ ರೀತಿಯಾಗಿ ಬೆಳವಣಿಗೆ ಆಗತ್ತೆ ಅಲ್ವಾ. ನಂತರ ಈ ಒಂದು ಭಾಗ ಏನಾಗತ್ತೆ, ಮೊಗ್ಗುವಿಕೆ ಉಂಟಾಗತ್ತೆ ಅಲ್ವಾ. ಈ ಮೊಗ್ಗು ಏನಾಗತ್ತೆ, ಅದು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿ ಈ ಒಂದು ಭಾಗದಲ್ಲಿ ಏನಾಗತ್ತೆ, ಈ ರೀತಿಯಾಗಿ ಮೊಗ್ಗುವಿಕೆಯ ಮೂಲಕ ಇನ್ನೊಂದು ಹೈಡ್ರಾ ಉತ್ಪತ್ತಿ ಆಗತ್ತೆ. ಹಾಗೆ ಇದು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದ ನಂತರ ಏನಾಗತ್ತೆ, ಇದು ಈ ಒಂದು ಹೈಡ್ರಾದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಅದು ಬೆಳವಣಿಗೆ ಹೊಂದುತ್ತೆ. ಇದನ್ನ ಮೊಗ್ಗುವಿಕೆ ಅಂತ ಕರಿತೇವೆ ಅಲ್ವಾ. ಹಾಗಾದ್ರೆ ಪ್ಲನೇರಿಯಾದಲ್ಲಿ ಏನಾಗುತ್ತೆ, ಪ್ಲನೇರಿಯಾದಲ್ಲಿ ಯಾವ ರೀತಿಯಾದಂತಹ ಒಂದು ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ ನೋಡಿ. ಪ್ಲನೇರಿಯಾದಲ್ಲಿ ದೇಹದ ಯಾವುದೇ ಒಂದು ಭಾಗ ಕಟ್ಟಾದ್ರೆ ನೋಡಿ,
ಇದು ಅಕಸ್ಮಾತ್ ಆಗಿ ಈ ಒಂದು ಭಾಗ ಈ ರೀತಿಯಾಗಿ ಕಟ್ಟಾಗಿದೆ ಅಂದ್ರೆ ಪ್ರತಿಯೊಂದು ಭಾಗವು ಕೂಡ ಪುನರುತ್ಪಾದನೆಯ ಮೂಲಕ ಹೊಸ ಜೀವಿಯಾಗಿ ಅದು ಪರಿವರ್ತನೆಯಾಗುತ್ತೆ. ಅದನ್ನ ನಾವೇನಂತ ಕರಿತೇವೆ? ಪುನರುತ್ಪಾದನೆ ಅಂತ ಕರಿತೇವೆ. ಅದನ್ನ ಪ್ಲನೇರಿಯಾದಲ್ಲಿ ನಾವು ನೋಡಬಹುದು. ಅಂದ್ರೆ ದೇಹದ ಭಾಗಗಳು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತೆ. ಅದು ಕಟ್ಟಾದಾಗ ಏನಾಗತ್ತೆ, ಅದು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದೋದನ್ನ ನಾವು ಪುನರುತ್ಪಾದನೆ ಅಂತ ಕರಿತೇವೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನ ಪಡೆಯುತ್ತದೆ? ವಿವರಿಸಿ ಅಂತ ಇದೆ. ಪ್ರಶ್ನೆಯನ್ನ ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ. ಅಂದ್ರೆ ಭ್ರೂಣ ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ. ನಂತರ ಅದೇನಾಗತ್ತೆ, ಅದು ತನ್ನ ಬೆಳವಣಿಗೆಯನ್ನ ಮುಂದುವರಿಸುತ್ತದೆ. ಅದು ಭ್ರೂಣವಾಗಿ ಬೆಳವಣಿಗೆ ಆಗತ್ತೆ ಅಲ್ವಾ? ತಾಯಿಯ ಒಂದು ದೇಹವು ಈ ಒಂದು ಮಗುವಿನ ಬೆಳವಣಿಗೆಗಾಗಿ ವಿನ್ಯಾಸಗೊಂಡಿದೆ ಅಂತ ಹೇಳ್ಬಹುದು. ಹಾಗೆ ಗರ್ಭಕೋಶವು ಬೆಳೆಯುತ್ತಿರುವಂತಹ ಒಂದು ಭ್ರೂಣವನ್ನ ಸ್ವೀಕರಿಸಲು ಅಥವಾ ಪೋಷಿಸಲು ಪ್ರತಿ ತಿಂಗಳು ತಾನೇ ತಯಾರಿ ಮಾಡಿಕೊಳ್ಳುತ್ತದೆ. ಯಾವ ರೀತಿಯಾಗಿ ಅದು ಭ್ರೂಣವನ್ನ ಸ್ವೀಕರಿಸಲಿಕ್ಕೆ ತಯಾರಿ ಮಾಡಿಕೊಳ್ಳುತ್ತೆ? ಗರ್ಭಕೋಶದ ಒಳಸ್ತರಿಯು ದಪ್ಪವಾಗುತ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನ ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನ ಹೊಂದಿರುತ್ತದೆ. ಹಾಗೆ ವಿಶೇಷವಾದ ಅಂಗಾಂಶವಾದಂತಹ ಯಾವುದು? ಜರಾಯು ಅಲ್ವಾ? ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನ ಪಡೆಯುತ್ತದೆ. ಹಾಗೆ ಇಲ್ಲಿ ವಿಲ್ಲೈಗಳೆಂಬ ಒಂದು ರಕ್ತಾವಕಾಶಗಳು ಕೂಡ ಕಂಡುಬರುತ್ತೆ. ಹಾಗೆ ಈ ಒಂದು ಜರಾಯುವಿನ ಕಾರ್ಯ ಏನು? ಅದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗ್ಲಿಕ್ಕೆ ವಿಶಾಲವಾದ ಮೇಲ್ಮೈಯನ್ನ ಒದಗಿಸುತ್ತದೆ. ಹಾಗೆ ಆ ಭ್ರೂಣದಲ್ಲಿ ಉಂಟಾದ ತ್ಯಾಜ್ಯವನ್ನ ಆ ಭ್ರೂಣದಿಂದ ತೆಗೆದು ತಾಯಿಯ ರಕ್ತಕ್ಕೆ ಅದನ್ನ ವರ್ಗಾವಣೆ ಮಾಡುತ್ತೆ. ಈ ರೀತಿಯಾಗಿ ಜರಾಯುವು ಕೂಡ ಭ್ರೂಣದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ನೋಡಿ, ಪ್ರಶ್ನೆ ಯಾವ ರೀತಿಯಾಗಿದೆ? ತಾಯಿಯ ಗರ್ಭದಲ್ಲಿ ಇದು ಭ್ರೂಣ ಪೋಷಣೆಯನ್ನ ಪಡೆಯುತ್ತೆ. ಯಾವ ರೀತಿಯಾಗಿ ಪೋಷಣೆಯನ್ನ ಪಡೆಯುತ್ತೆ ಅನ್ನೋದಿದೆ. ಹಾಗೆ ಯಾವ ರೀತಿಯಾಗಿ ಅದು ಭ್ರೂಣವಾಗಿ ಬೆಳವಣಿಗೆ ಹೊಂದುತ್ತೆ, ಗರ್ಭಕೋಶದಲ್ಲಿ ಯಾವ ರೀತಿಯಾಗಿ ಭ್ರೂಣವಾಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಈ ಜರಾಯುವಿನ ಬಗ್ಗೆ ಇರಬಹುದು ಅಥವಾ ಭ್ರೂಣ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದುತ್ತೆ ಅನ್ನೋದನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೈಡ್ರಾದಲ್ಲಿ ಮೊಗ್ಗುವಿಕೆ ಹೇಗೆ ಉಂಟಾಗುತ್ತದೆ ಅಂತ ಇದೆ. ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ಹೈಡ್ರಾದಲ್ಲಿ ಮೊಗ್ಗುವಿಕೆ ಅಲ್ವಾ? ನಾವು ಹೈಡ್ರಾದಲ್ಲಿ ಮೊಗ್ಗುವಿಕೆಯ ಮೂಲಕ ಒಂದು ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಹೈಡ್ರಾದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ ಅಲ್ವಾ? ನಾನು ತೋರಿಸಿದ್ದೆ ಅಲ್ವಾ ಯಾವ ರೀತಿಯಾಗಿ ಒಂದು ಮೊಗ್ಗು ಬೆಳೆಯುತ್ತೆ ಅನ್ನೋದನ್ನ ತೋರಿಸಿದ್ದೆ. ಹಾಗೆ ಈ ಮೊಗ್ಗುಗಳು
ಗಳಾಗಿ ಬೆಳೆಯುತ್ತವೆ ಮತ್ತು ಪೂರ್ಣ ಬೆಳೆದ ನಂತರ ಮಾತ್ರ ದೇಹದಿಂದ ಬೇರ್ಪಟ್ಟು ಹೊಸ ಜೀವಿಗಳಾಗುತ್ತವೆ. ಹೊಸ ಒಂದು ಸ್ವತಂತ್ರ ಜೀವಿಗಳಾಗಿ ಬೆಳವಣಿಗೆ ಹೊಂದುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರೌಢಾವಸ್ಥೆಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಬದಲಾವಣೆಗಳೇನು? ನೋಡಿ, ಹುಡುಗಿಯರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗಲು ಪ್ರಾರಂಭವಾಗುತ್ತದೆ ಮತ್ತು ಸ್ತನಾಗ್ರದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನ ಹೊಂದುತ್ತವೆ. ಹಾಗೂ ಇದೇ ಸಮಯದಲ್ಲಿ ಹುಡುಗಿಯರಲ್ಲಿ ಮಾಸಿಕ ಋತುಚಕ್ರ ಪ್ರಾರಂಭವಾಗುತ್ತದೆ. ಈ ಎಲ್ಲ ಬದಲಾವಣೆಗಳನ್ನ ನಾವು ಹೆಣ್ಣು ಮಕ್ಕಳಲ್ಲಿ ಪ್ರೌಢಾವಸ್ಥೆಯ ಒಂದು ಸಂದರ್ಭದಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನ ತಲುಪುವುದು ಒಂದು ಅಗತ್ಯ ಘಟನೆ ಆಗಿದೆ. ಈ ಹೇಳಿಕೆಯನ್ನ ಪುಷ್ಟೀಕರಿಸಿ ಅಂತ ಇದೆ ಅಲ್ವಾ? ಯಾಕೆ ಮನುಷ್ಯರಂತ ಪ್ರಶ್ನೆನ ನೋಟ್ ಮಾಡ್ಕೊಳ್ಳಿ. ಯಾಕೆ ಮನುಷ್ಯರಂತ ಸ್ತನಿಗಳಿಗೆ ಲೈಂಗಿಕ ಪರಿಪಕ್ವತೆ, ಈ ಒಂದು ಲೈಂಗಿಕ ಪರಿಪಕ್ವತೆಯನ್ನ ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ? ಯಾಕೆಂದರೆ ಇಲ್ಲಿ ಮನುಷ್ಯರಂತಹ ಸ್ತನಿಗಳಲ್ಲಿ ಲೈಂಗಿಕ ಪರಿಪಕ್ವತೆಯನ್ನ ತಲುಪಿದ ನಂತರ ಏನಾಗುತ್ತೆ, ಅಲ್ಲಿ ಹೊಸ ಜೀವಿಯನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಲಿಂಗಾಣುಗಳು ಉತ್ಪತ್ತಿ ಆಗತ್ತೆ. ಲಿಂಗಾಣುಗಳ ಸಮ್ಮಿಲನದಿಂದ ಏನಾಗತ್ತೆ, ಅಲ್ಲಿ ಭ್ರೂಣ ಉಂಟಾಗಿ ಒಂದು ಹೊಸ ಜೀವಿಯ ಉತ್ಪಾದನೆ ಆಗುತ್ತೆ. ಆದ್ರಿಂದ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ. ಲೈಂಗಿಕ ಪರಿಪಕ್ವತೆಯನ್ನು ತಲುಪೋಕ್ಕಿಂತ ಮುಂಚೆ ಅಲ್ಲಿ ಯಾವುದೇ ರೀತಿಯ ಒಂದು ಜೀವಿಗಳನ್ನ ಲೈಂಗಿಕವಾಗಿ ಉತ್ಪತ್ತಿ ಮಾಡ್ಲಿಕ್ಕೆ, ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಒಂದು ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಈ ಲೈಂಗಿಕ ಪರಿಪಕ್ವತೆ ತಲುಪುವುದು ಒಂದು ಅಗತ್ಯ ಘಟನೆ ಆಗಿದೆ ಅಂತ ಹೇಳಬಹುದು. ನೋಡಿ, ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಪರಾಗಸ್ಪರ್ಶ ಎಂದರೇನು? ಪರಾಗಸ್ಪರ್ಶದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವುವು ಅಂತ ಇದೆ. ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ಪರಾಗಸ್ಪರ್ಶ ಎಂದರೇನು ಅಲ್ವಾ? ನೋಡಿ, ಕೇಸರದಿಂದ ಪರಾಗವನ್ನ ಶಲಾಕಾಗ್ರಕ್ಕೆ ವರ್ಗಾಯಿಸುವಂತ ಒಂದು ಕ್ರಿಯೆಯನ್ನ ಪರಾಗಸ್ಪರ್ಶ ಅಂತ ಕರೀತಾರೆ. ಕೇಸರದಿಂದ ಪರಾಗವನ್ನ ಶಲಾಕಾಗ್ರಕ್ಕೆ ವರ್ಗಾಯಿಸುವಂತ ಒಂದು ಪ್ರಕ್ರಿಯೆ. ನಂತರ ನೋಡಿ, ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನ ಉಂಟು ಮಾಡುತ್ತದೆ. ನಂತರ ಅಂಡಾಣು ಒಂದು ಒರಟಾದ ಪದರವನ್ನ ಬೆಳೆಸಿಕೊಳ್ಳುತ್ತದೆ ಮತ್ತು ಅದು ನಿಧಾನವಾಗಿ
ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ನಂತರ ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಈ ನಡುವೆ ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ನೋಡಿ. ಪರಾಗ ಸ್ಪರ್ಶದ ನಂತರ ಹೂವಿನಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳು ಉಂಟಾಗತ್ತೆ ಅಂತ ಇದೆ ಅಲ್ವಾ. ನೋಡಿ ಯಾವ ಯಾವ ರೀತಿಯಾದಂತಹ ಬದಲಾವಣೆಯನ್ನ ನಾವು ನೋಡಬಹುದು. ಅಂಡಾಶಯವು ಹಣ್ಣಾಗಿ ಬೆಳವಣಿಗೆ ಹೊಂದುತ್ತೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳೇನಾಗತ್ತೆ, ಅವು ಉದುರಿ ಹೋಗತ್ತೆ ಅಲ್ವಾ. ಹಾಗೆ ಬೀಜ ಯಾವ ರೀತಿಯಾಗಿ ಉಂಟಾಗತ್ತೆ ಅದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಪ್ರಶ್ನೆಯನ್ನ ಸರಿಯಾಗಿ ಬರ್ಕೊಳ್ಳಿ, ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸ್ತ್ರೀಯರಲ್ಲಿ, ಇದು ಕೂಡ ರಿಪೀಟೆಡ್ ಆಗಿ ಕೇಳಿರುವಂತಹ ಒಂದು ಪ್ರಶ್ನೆ. ಸ್ತ್ರೀಯರಲ್ಲಿ ಅಂಡವನ್ನ ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ? ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ವಿವರಿಸಿ ಅಂತ ಇದೆ. ಗರ್ಭಕೋಶ ಯಾವ ರೀತಿಯಾಗಿ ಅದು ಸಿದ್ಧವಾಗತ್ತೆ ಅಂತ ಇದೆ, ಅದ್ರ ಬಗ್ಗೆ ಬರಿಬೇಕು. ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ರೆ, ಪ್ರತಿ ತಿಂಗಳು ಅಂಡವು ಫಲಿತಗೊಳ್ಳೋದಿಲ್ಲ ಅಲ್ವಾ, ಆ ಅಂಡವು ಫಲಿತಗೊಳ್ಳದಿದ್ರೆ ಏನಾಗತ್ತೆ? ಇಲ್ಲಿ ನೋಡಿ, ಇಲ್ಲಿ ಗರ್ಭಕೋಶವು ಬೆಳೆಯುತ್ತಿರುವ ಭ್ರೂಣವನ್ನ ಸ್ವೀಕರಿಸಲು ಮತ್ತು ಪೋಷಿಸಲು ಪ್ರತಿ ತಿಂಗಳು ತಾನೇ ತಯಾರಿ ಮಾಡಿಕೊಳ್ಳುತ್ತದೆ. ಗರ್ಭಕೋಶದ ಒಳಸ್ತರಿಯು ದಪ್ಪವಾಗುತ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನ ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನ ಹೊಂದಿರುತ್ತದೆ. ಇಲ್ಲಿ ನೋಡು, ನೀವು ಇಲ್ಲಿ ಇಷ್ಟೆಲ್ಲ ಡೀಟೇಲ್ ಆಗಿ ಬರಿಬೇಕಂತ ಇಲ್ಲ, ಈ ಮೊದಲೆರಡು ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಬೇಕು ಅಂತ ಇಲ್ಲ. ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನ ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ, ಈ ಒಂದು ಪ್ರಶ್ನೆಗೆ ನೋಡಿ ಈ ಒಂದು ಉತ್ತರವನ್ನ ಬರ್ಕೊಳ್ಳಿ. ಗರ್ಭಕೋಶವು ಬೆಳೆಯುತ್ತಿರುವ ಭ್ರೂಣವನ್ನ ಸ್ವೀಕರಿಸಲಿಕ್ಕೆ ಯಾವ ರೀತಿಯಾಗಿ ಅದು ತಯಾರಾಗ್ತಾ ಇರತ್ತೆ ಅಂತ ನೋಟ್ ಮಾಡ್ಕೊಳ್ಳಿ. ಇದನ್ನ ನಾನು ಇನ್ ಡೀಟೇಲ್ ಆಗಿ ಬರ್ತಿದ್ದೇನೆ, ಯಾವ ರೀತಿಯಾಗಿ ಯುಗ್ಮಜ ಉಂಟಾಗುತ್ತೆ ಇದನ್ನೆಲ್ಲ ಬರ್ತಿದ್ದೇನೆ. ಇಷ್ಟೆಲ್ಲ ಬರಿಬೇಕು ಅಂತ ಇಲ್ಲ, ನೀವು ಜಸ್ಟ್ ಡೈರೆಕ್ಟ್ ಆನ್ಸರ್ ಅನ್ನ ಬರೀರಿ. ಒಂದು ವೇಳೆ ಅಂಡ ಫಲಿತಗೊಳ್ಳದಿದ್ರೆ ಏನಾಗತ್ತೆ? ಅದು 1 ದಿನದವರೆಗೆ ಬದುಕಿರುತ್ತದೆ. ಅಂಡಾಶಯು ಪ್ರತಿ ತಿಂಗಳು ಒಂದು ಅಂಡವನ್ನ ಬಿಡುಗಡೆಗೊಳಿಸುವುದರಿಂದ ಗರ್ಭಕೋಶವು ಫಲಿತ ಅಂಡವನ್ನ ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನೇ ತಾನು ಸಜ್ಜುಗೊಳಿಸಿಕೊಳ್ಳುತ್ತದೆ. ನೋಡಿ, ಅದರ ಒಳಸ್ತರಿ ಏನಾಗತ್ತೆ, ದಪ್ಪವಾಗಿ ಸ್ಪಂಜಿನಂತಾಗತ್ತೆ. ಹಾಗೆ ಯಾಕೆ ಈ ರೀತಿಯಾಗಿ ದಪ್ಪವಾಗತ್ತೆ? ಅದು ಆ ಒಂದು ಭ್ರೂಣವನ್ನ ಪೋಷಣೆ ಮಾಡ್ಲಿಕ್ಕೆ ಈ ರೀತಿಯಾಗಿ ದಪ್ಪವಾಗತ್ತೆ. ಅಂಡವು ಫಲಿತಗೊಳ್ಳದಿದ್ರೆ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಅದರಿಂದ ಏನಾಗತ್ತೆ, ಆ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ಲೋಳೆಯ ರೂಪದಲ್ಲಿ ಯೋನಿ ಮಾರ್ಗದಿಂದ ಹೊರಬರುತ್ತೆ. ಇದನ್ನ ಋತುಚಕ್ರ ಅಂತ ಕರೀತಾರೆ. ನೋಡಿ, ಪ್ರಶ್ನೆಯನ್ನ ನೋಟ್ ಮಾಡಿಕೊಂಡು ಉತ್ತರವನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ.
ಉನ್ನತ ಜೀವಿಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ಒಂದು ಪ್ರಭೇದದ ಜೀವಿ ಸಂದಣಿಗಳಲ್ಲಿ ಅನುವಂಶೀಯ ಸ್ಥಿರತೆಯನ್ನ ತರುತ್ತದೆ. ಇದು ಹೇಗೆ ಸಾಧ್ಯವಾಗಿದೆ? ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ ಏಕೆ? ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಹೆಚ್ಚಿನ ಜೀವಿಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಆನುವಂಶಿಕ ವೈವಿಧ್ಯತೆಯನ್ನು ಹೆಚ್ಚಿಸುವ ಮೂಲಕ ಜೀವಿ ಸಂದಣಿಯಲ್ಲಿ ಆನುವಂಶಿಕ ಸ್ಥಿರತೆಗೆ ಕೊಡುಗೆ ನೀಡುತ್ತದೆ. ಇದು ಪರಿಸರದ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಹಾಗೂ ಪ್ರಭೇದಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಆನುವಂಶಿಕ ಅಸ್ವಸ್ಥತೆಗಳ ಅಪಾಯವನ್ನ ಅದು ಕಡಿಮೆ ಮಾಡುತ್ತದೆ. ನೋಡಿ, ಪ್ರಶ್ನೆನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ ಏಕೆ? ಇಲ್ಲಿ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಗಳು ಅಡ್ಡ ಪರಿಣಾಮವನ್ನ ಉಂಟು ಮಾಡಬಹುದು. ಆದ್ರಿಂದ ಏನಾಗತ್ತೆ, ಯಾವ ರೀತಿಯಾದಂತಹ ಒಂದು ಗರ್ಭಧಾರಣೆ ವಿಧಾನ ಉತ್ತಮ ಅಂತ ಹೇಳ್ಬಹುದು. ಶಸ್ತ್ರಕ್ರಿಯಾ ವಿಧಾನ ಒಂದು ಉತ್ತಮ ವಿಧಾನ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಋತುಚಕ್ರವು ಹೇಗೆ ಉಂಟಾಗುತ್ತದೆ? ಹೈಡ್ರಾದಲ್ಲಿ ಮೊಗ್ಗುವಿಕೆ ವಿಧಾನವು ಬ್ರಯೋಫಿಲಂನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಋತುಚಕ್ರವು ಹೇಗೆ ಉಂಟಾಗುತ್ತದೆ ಅಂತ ಇದೆ ಅಲ್ವಾ? ನೋಡಿ, ಒಂದು ವೇಳೆ ಅಂಡ ಫಲಿತಗೊಳ್ಳದಿದ್ದರೆ ಅದರ ಪೋಷಣೆಗಾಗಿ ಫಲಿತಗೊಂಡ್ರೆ ಏನಾಗತ್ತೆ, ಒಳಸ್ತರಿಯ ಅಗತ್ಯ ಇರುತ್ತೆ. ಆದ್ರೆ ಫಲಿತಗೊಳ್ಳದಿದ್ದರೆ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಆದ್ರಿಂದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು, ಅಂದ್ರೆ ಅಂಡವು ಫಲಿತಗೊಳ್ಳದೇ ಇರುವಂತಹ ಒಂದು ಸಂದರ್ಭದಲ್ಲಿ ಒಳಸ್ತರಿ ಏನಾಗತ್ತೆ, ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಈ ಚಕ್ರವು ಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ ಮತ್ತು ಇದನ್ನ ಋತುಚಕ್ರ ಎನ್ನುವರು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹೈಡ್ರಾದಲ್ಲಿ ಮೊಗ್ಗುವಿಕೆ ವಿಧಾನವು ಬ್ರಯೋಫಿಲಂನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಹೈಡ್ರಾದಲ್ಲಿ ಏನಾಗತ್ತೆ ನೋಡಿ, ಒಂದು ಹೈಡ್ರಾ ಅಂತ ನಾವು ತೆಗೆದುಕೊಂಡ್ರೆ ನೋಡಿ, ಜಸ್ಟ್ ಇಮ್ಯಾಜಿನ್ ಇದೊಂದು ಹೈಡ್ರಾ ಅಂತ ಅನ್ಕೊಳ್ಳಿ. ಇಲ್ಲಿ ಮೊಗ್ಗುವಿಕೆ ಈ ರೀತಿಯಾಗಿ ಮೊಗ್ಗುವಿಕೆ ಉಂಟಾಗತ್ತೆ ಅಲ್ವಾ? ಆದ್ರೆ ಬ್ರಯೋಫಿಲಂನಲ್ಲಿ ನೋಡಿ, ಒಂದು ಬ್ರಯೋಫಿಲಂ ಎಲೆಯನ್ನ ತೆಗೆದುಕೊಂಡ್ರೆ ಈ ರೀತಿಯಾಗಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಪ್ರತಿಯೊಂದು ಕುಳಿಗಳಲ್ಲೂ ಕೂಡ ಈ ರೀತಿಯಾಗಿ ಮೊಗ್ಗುಗಳು ಉಂಟಾಗತ್ತೆ, ಗೊತ್ತಾಯ್ತಾ? ಆದ್ರಿಂದ ಮೊಗ್ಗುಗಳ ಸಂಖ್ಯೆ ಹೈಡ್ರಾದಲ್ಲಿ ಕಡಿಮೆ ಇರುತ್ತೆ, ಬ್ರಯೋಫಿಲಂನಲ್ಲಿ ಹೆಚ್ಚಾಗಿರುತ್ತೆ. ಹೈಡ್ರಾದಲ್ಲಿ ಕಂಡುಬರುವಂತಹ ಒಂದು ಮೊಗ್ಗುವಿಕೆಯಲ್ಲಿ ಏನಾಗತ್ತೆ, ಈ ಪ್ರತಿಯೊಂದು ಮೊಗ್ಗುಗಳು ಕೂಡ ಈ ಒಂದು ಭಾಗದಲ್ಲಿ, ಹೈಡ್ರಾದ ಬೇರೆ ಬೇರೆ ಭಾಗದಲ್ಲಿ ಅವು ಉಂಟಾಗತ್ತೆ. ಆದ್ರೆ ಇಲ್ಲಿ ನೋಡಿ, ಈ ಒಂದು ಬ್ರಯೋಫಿಲಂನ ಎಲೆಗಳಲ್ಲಿ ನೋಡಿ, ಈ ಒಂದು
ವಿಶೇಷವಾದ ಭಾಗದಲ್ಲಿ ಮಾತ್ರ ಏನಾಗತ್ತೆ, ಅಲ್ಲಿ ಮೊಗ್ಗುಗಳು ಉಂಟಾಗತ್ತೆ, ಒಂದಕ್ಕಿಂತ ಹೆಚ್ಚು ಮೊಗ್ಗುಗಳು ಉಂಟಾಗತ್ತೆ. ಇಲ್ಲಿ ಸಾಮಾನ್ಯವಾಗಿ ಮೊಗ್ಗುಗಳ ಸಂಖ್ಯೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಈ ರೀತಿಯಾಗಿ ಎರಡೂ ರೀತಿಯ ಮೊಗ್ಗುವಿಕೆಗಳು ಏನಾಗಿದೆ, ಭಿನ್ನವಾಗಿದೆ ಹೈಡ್ರಾದಲ್ಲಿ ಮತ್ತೆ ಬ್ರಯೋಫಿಲಂನಲ್ಲಿ. ನೆಕ್ಸ್ಟ್ ಕ್ವಶನ್. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಭ್ರೂಣವಾಗಿ ಬೆಳೆಯುವುದನ್ನ ವಿವರಿಸಿ. ಕ್ವಶನ್ ಅನ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ ಅಲ್ವಾ. ನೋಡಿ, ಮಾನವರಲ್ಲಿ ಗರ್ಭ ನಿರೋಧಕ ಶಸ್ತ್ರಕ್ರಿಯಾ ವಿಧಾನಗಳನ್ನ ಬಳಸಿ ಗರ್ಭಧಾರಣೆಯನ್ನ ಹೇಗೆ ತಡೆಗಟ್ಟಬಹುದು? ನೋಡಿ, ಇದು ಇಂಪಾರ್ಟೆಂಟ್ ಇದೆ, ಈ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಇದನ್ನ ಆಲ್ರೆಡಿ ನಾವು ಈಗ ಸಾಲ್ವ್ ಮಾಡಿದ್ದೇವೆ ಅಲ್ವಾ. ಎರಡನೇದನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿಯಾಗಿ ಭ್ರೂಣವಾಗಿ ಬೆಳೆಯುತ್ತೆ, ನಿಷೇಚನಗೊಂಡಂತಹ ಒಂದು ಅಂಡ ಭ್ರೂಣವಾಗಿ ಯಾವ ರೀತಿಯಾಗಿ ಬೆಳೆಯುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಗರ್ಭ ನಿರೋಧಕ ವಿಧಾನಗಳಲ್ವಾ. ಪುರುಷರ ವೀರ್ಯನಾಳಕ್ಕೆ ತಡೆಯೊಡ್ಡಿದರೆ ವೀರ್ಯಾಣುವಿನ ವರ್ಗಾವಣೆಯನ್ನ ತಡೆಗಟ್ಟಬಹುದು. ಒಂದು ವೇಳೆ ಮಹಿಳೆಯರ ಅಂಡನಾಳಕ್ಕೆ ತಡೆಯೊಡ್ಡಿದ್ರೆ ಅಲ್ಲೇನಾಗತ್ತೆ, ಅಂಡವು ಗರ್ಭಕೋಶವನ್ನ ತಲುಪಲು ವಿಫಲವಾಗತ್ತೆ. ಈ ಎರಡೂ ಪ್ರಕ್ರಿಯೆಯಲ್ಲಿ ಏನಾಗೋದಿಲ್ಲ, ನಿಷೇಚನ ನಡೆಯೋದಿಲ್ಲ. ಈ ರೀತಿಯ ತಡೆ ಉಂಟು ಮಾಡ್ಲಿಕ್ಕೆ ಶಸ್ತ್ರಕ್ರಿಯಾ ವಿಧಾನಗಳನ್ನ ಬಳಸಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯವನ್ನ ವಿವರಿಸಿ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ನೋಡಿ, ಇಲ್ಲಿ ಗಂಡು ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾಗತ್ತೆ. ಇವು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ, ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕತೆ ಇದೆ. ಹಾಗೆ ವೀರ್ಯಾಣುಗಳ ಉತ್ಪಾದನೆಯ ಜೊತೆಗೆ ನಿಯಂತ್ರಣದ ಜೊತೆಗೆ ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಪ್ರೌಢಾವಸ್ಥೆಯಲ್ಲಿ ಕಂಡು ಬರುವಂತಹ ಒಂದು ದೈಹಿಕ ಬದಲಾವಣೆಗೆ ಅದು ಕಾರಣವಾಗಿದೆ ಅಲ್ವಾ. ಬೇರೆ ಬೇರೆ ಭಾಗಗಳ ಒಂದು ಪ್ರಾಮುಖ್ಯತೆಯನ್ನು ಬರೀಬೇಕು. ಹಾಗೆ ಉತ್ಪತ್ತಿಯಾದಂತಹ ವೀರ್ಯಾಣುಗಳು ವೀರ್ಯನಾಳದ ಮುಖಾಂತರ ಸಾಗಿಸಲ್ಪಡುತ್ತದೆ. ಹಾಗೆ ವೀರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿದೆ. ಹೀಗಾಗಿ ಇದನ್ನ ವೀರ್ಯನಾಳವನ್ನ ನಾವೇನ್ ಹೇಳ್ತೇವೆ, ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತೆ ಮೂತ್ರಗಳೆರಡಕ್ಕೂ ಕೂಡ ಸಾಮಾನ್ಯ ಮಾರ್ಗವಾಗಿದೆ. ಇದು ಗಂಡಿನಲ್ಲಿ ಮಾತ್ರ ಕಂಡು ಬರುತ್ತೆ, ಆದ್ರೆ ಹೆಣ್ಣು ಮಕ್ಕಳಲ್ಲಿ ಈ ರೀತಿಯಾದಂತಹ ಒಂದು ರಚನೆ ಕಂಡು ಬರೆಯುವುದಿಲ್ಲ. ವೀರ್ಯನಾಳದ ಮಾರ್ಗ ಮಧ್ಯದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತೆ ವೀರ್ಯ ಕೋಶಿಕೆಗಳಿದ್ದು ಅವೇನ್ ಮಾಡುತ್ತೆ, ತಮ್ಮ ಸ್ರವಿಕೆಗಳನ್ನ ವೀರ್ಯನಾಳಕ್ಕೆ ಸೇರಿಸುತ್ತದೆ. ಏನಾಗತ್ತೆ, ಆಗ ವೀರ್ಯಾಣು ಒಂದು ದ್ರವ ರೂಪದಲ್ಲಿದ್ದು ಅದು ಸಾಗಾಣಿಕೆ ಆಗ್ಲಿಕ್ಕೆ ಸಹಾಯ ಆಗತ್ತೆ. ಹಾಗೆ ಆ ಒಂದು ಗ್ರಂಥಿಗಳು ಪೋಷಣೆಯನ್ನು ಕೂಡ ಒದಗಿಸುತ್ತೆ, ತಮ್ಮ ಸ್ರವಿಕೆಗಳ ಮೂಲಕ ಪೋಷಣೆಯನ್ನು ಕೂಡ ಒದಗಿಸುತ್ತೆ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ವೃಷಣಗಳಿರ್ಬಹುದು, ಹಾಗೆ ಯಾವ ರೀತಿಯಾದಂತಹ ಒಂದು ವೀರ್ಯ ನಾಳಗಳು ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅನ್ಬಹುದು, ಪ್ರೋಸ್ಟೇಟ್ ಮತ್ತೆ ವೀರ್ಯ ಕೋಶಿಕೆಗಳಿರ್ಬಹುದು. ಇವೆಲ್ಲವೂ ಕೂಡ ಈ ಒಂದು ಮಾನವನ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖ ಭಾಗಗಳಾಗಿದೆ ಅಂತ ಹೇಳ್ತೇವೆ.
ಮತ್ತೆ ಜರಾಯುವಿನ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತೆ ಪ್ರಮುಖ ಪಾತ್ರವನ್ನ ವಿವರಿಸಿ ಅಂತ ಇದೆ. ನಾವು ಜರಾಯುವಿನ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ವಲ್ಲ, ನಾನು ಹೇಳಿದ್ದೇನೆ ರಿಪೀಟೆಡ್ ಆಗಿ ಈ ಒಂದು ಜರಾಯುವಿನ ಬಗ್ಗೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ, ಬಟ್ ನಾವು ಜರಾಯುವಿನ ರಚನೆ ಮತ್ತೆ ಕಾರ್ಯ, ಅದರ ಪಾತ್ರ ಏನು ಅನ್ನೋದನ್ನ ನಾವು ತಿಳಿದಿಟ್ಕೊಂಡು ಇರ್ಬೇಕು. ನೋಡಿ, ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೇವೆ ಅಲ್ವಾ, ಯಾವ ರೀತಿಯಾಗಿರುತ್ತೆ. ಭ್ರೂಣವು ಆಕ್ಸಿಜನ್ ಮತ್ತೆ ಗ್ಲುಕೋಸ್ ಆ ಒಂದು ಭ್ರೂಣಕ್ಕೆ ತಲುಪಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ತ್ಯಾಜ್ಯ ಪದಾರ್ಥಗಳನ್ನ ತಾಯಿಯ ರಕ್ತಕ್ಕೆ ಹೊರ ಹಾಕತ್ತೆ. ಹಾಗೆ ಸಂಪೂರ್ಣವಾದಂತಹ ಬೆಳವಣಿಗೆ ಹೊಂದಲಿಕ್ಕೆ ಈ ಜರಾಯು ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೋಡಿ, ನಾನಿಲ್ಲಿ ಕ್ಲಾಸ್ ಅನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.